ಪುರಾಣದಲ್ಲಿ ಹೇಳುವಂತಕ್ಕೆ ಹಾಗೂ ಕಾಂತೆ ಸಕಲ ಗುಣವಂತೆ. ಈಗ ಅಯ್ಯೋ ಪ್ರಾಣದಲ್ಲವ ಹಾ ಸನ್ನತೆ ಸುಭಾಷಣೆಗಳಿಂದ ಶಾಂತಪಡಿಸೋಣಂತಕ್ಕಂತ ಸಕಲ ಗುಣವಂತ ಹಾ ಶ್ರೀ ವೈಕುಂಠ ಸ್ಮರಣೆಯಲ್ಲಿ ಬೆರೆತಿರುವಂತ ಮಂಗಳಾಂಗಿಯರು ಕೂಡಿ ಮಂಗಳ ಸ್ನಾನವನ್ನು ಮಾಡಿ ಹಾ. ಕರುಣದಿಂದ ಕಾಪಾಡ್ತಿರುವಾಗ ಕರೆಸಿದ ಕಾರಣವೇನಿರೋದಕ್ಕಂತ ಸಕಲ ಗುಣವಂತ. ಹೇ ಪ್ರಾಣವಲ್ಲವಿ, ಹಾ ಇದರಲ್ಲದೆ ಮತ್ತಾದ್ರೆ ಹೇಳ್ತೇನೆ ಕೇಳುವಂತಕ್ಕೆ ಅದು ಏನಿರುವುದು ಚೆನ್ನಾಗಿ ಹೇಳುವಂತವರಾಗಿ. ಕಾಂತೆ ಗುಣವಂತ ಹೇಳುವಂತವರಾಗಿ ಹೇಳುವೆ ಮಾತೊಂದು ಹೇಳುವೆ ಮಾತೊಂದು ಹೇಳುವೆ ಮಾತೊಂದು ತೋರಕವರವರಮಗೆ ಮೋಸ ಮಾಡಿದರೆಂದೋ ತೋರಕವರವರಮಗೆ ಮೋಸ ಹೇಳಿರುವುದು ಚೆನ್ನಾಗಿ ಹೇಳುವಂತವರಾಗಿ. ಕಾಂತಿ ಗುಣವಂತ ಹೇಳುವಂತವರಾಗಿ ಹೇಳುವೆ ಮಾತೊಂದು ಹೇಳುವೆ ಮಾತೊಂದು ಕಾಂತಿ ಗುಣವಂತೆ ದರಿಯೋಳು ಮೆರೆಯುವ ಕೊರೋನಿರಾಂದೇಶ ದರಿಯೋಳು ಮೆರೆಯುವ ಕೊರೋನಿರಾಂದೇಶ ಇದರಲ್ಲದೆ ಮತ್ತಾದ್ರೆ ಹೇಳ್ತೇನೆ ಹೇಳಿರುವುದು ಚೆನ್ನಾಗಿ ಹೇಳುವಂತವರಾಗಿ. ಅತಿ ಕೆಳಗುಣವಂತ ಹೇಳುವೆ ಮಾತೊಲ್ಗೆ ಹೇಳುವೆ ನಾನಿಗೆ ಮಾತೊಂದು ಹೇಳೋವೆನ ಕಾಂತ ಇದರಲ್ಲದೆ ಮತ್ತಾದ್ರೆ ಹೇಳ್ತೇನೆ ಕೇಳುವಂತ. ಏನಿರುವುದು ಚೆನ್ನಾಗಿ ಹೇಳುವಂತವರಾಗಿ. ಸೈಯ ಸೈಯ ದೈ ದೈ ಅಯ್ಯೋ ಹೇ ಪ್ರಾಣದಲ್ಲವೇ, ಇಂದಿನ ದಿವಸ ಎನ್ನನ್ನು ಕೌರವರೊಡಗೂಡಿಕೊಂಡು ಪಗಡಿ ಆಡುವ ಸಮಯದಲ್ಲಿ ಆನೆ ಕುದುರೆ ಅಂಕುಶೇತನವನ್ನು ಕರದಲ್ಲಿರುವ ಲೇಖನಿ ಸಹಿತ ಸೋತು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಗಳಿಸಬೇಕೆಂದು ಆ ಕೌರವರ ಮನಸ್ಸಿನಂತೆ ಆಗಿ ಹೋಯಿತು. ಇವತ್ತು ಎಂಥ ವ್ಯಾಳೆ ಬಂತು.
ಶ್ರೀ ಹರಿ ನಿರಂಜೇಶ್ವರನ ದಯ ತಪ್ಪಿದ್ದರಿಂದ ನಿನ್ನನ್ನು ಕರೆಸಿದೆನು ಕಾಂತೆ ಸಕಲ ಗುಣವಂತೆ. ಅಯ್ಯೋ ಪ್ರಾಣಕಾಂತ, ಹಾ ಇದರಲ್ಲದೆ ಮತ್ತೆ ಯಾವ್ದು ಹೇಳ್ತೀನಿ ಕೇಳುವಂತವರಾಗಿ. ಅದೇನಿರುವುದು ಚೆನ್ನಾಗಿ ಹೇಳುವಂತ ಕೇಳಿ. ಅನ್ಯಾಯ ಮಾಡಿದರು ಕೊಲ್ಲ ಕವರವಾಯನಗೆ, ಕೊಲ್ಲ ಕವರವಾಯನಗೆ ಅನ್ಯಾಯ ಅನ್ಯಾಯವಾಯಿತು ಕಾಂತ. ಕೇಳುವಂತವರಾಗಿ. ಅದೇನಿರುವುದು ಚೆನ್ನಾಗಿ ಹೇಳುವಂತ ದುಷ್ಟ ದುರ್ಯೋಧನನು ಕಷ್ಟಪಟ್ಟನು ನಮಗೆ, ದುರ್ಯೋಧನನು ಕಷ್ಟಪಟ್ಟನು ನಮಗೆ, ದುಷ್ಟ ದುರ್ಯೋಧನನು ಕಷ್ಟಪಟ್ಟನು ನಮಗೆ. ಪ್ರಾಣಕಾಂತ, ಹೇ ಪ್ರಾಣದಲ್ಲಿ ಇದರಲ್ಲದೆ ಮತ್ತೆ ಯಾವ್ದು ಹೇಳ್ತೀನಿ ಕೇಳುವಂತವರಾಗಿ. ಅದೇನಿರುವುದು ಚೆನ್ನಾಗಿ ಹೇಳುವಂತ ಹೋಗಲೇ ಅವನ ಅಷ್ಟ ಐಶ್ವರ್ಯನಲ್ಲ, ಅನ್ಯವಾಯಿತು ಕಾಂತ. ಭೋಜನಕ್ಕೆ ಕರೆಸಿ ಅವನಿಗೆ, ಭೋಜನಕ್ಕೆ ಕರೆಸಿ ಅವನಿಗೆ ಮೋಸ ಅಯ್ಯೋ ಪ್ರಾಣದಲ್ಲವ, ಹಾ ಆ ಕಪಟ ಕೌರವನಾದ ಧೃತರಾಷ್ಟ್ರನ ಸುತನಾದ ಹಾ ದುರ್ಯೋಧನನು ಮೋಸದಿಂದ ಹಾ ಈ ಧರಣಿಯನ್ನು ಜಯಿಸಿ ಹದ್ದಾಗಿ ಕಾಡಬೇಕೆಂದು ಹಾ ವೈರತ್ವದಿಂದ ಮಾಡಿದರೇನು? ಹಾ ಈ ಮಧ್ಯ ಪಾಂಡವರ ಆರ್ಭಟ್ಯಕ್ಕೆ ಈಡಾಗವರೇನು? ಹಾ ಭೀಮನು ಈ ಬ್ರಹ್ಮಾಂಡವನ್ನು ಕಿತ್ತಿ ಹಾಕುವನು. ಹಾ ಈ ದಶಕಂಠ ಕೌಶಿಯಲ್ಲಿ ಇಂಥ ಭೀಮ ಅರ್ಜುನ ಇರ್ಲಕ್ಕಾಗಿ ನೀವು ಅರಣ್ಯಕ್ಕೆ ಹೋಗುವರೇನು? ಹಾ ಆ ಬರದಿಂದ ತಿರುಗುವ ಕಬ್ಬಿನ ಗಾಣಿಯಲ್ಲಿ ಕೈ ಹಾಕಿ ಜಬ್ಬು ಮಾಡಿಕೊಂಡಂತೆ ಹಾ ನಿಮ್ಮ ಅನುಜರ ಅವತಾರ ಕುಂದಿಸಿದರೇನು? ಹಾ ಇಂದಿಗೆ ಆ ಶ್ರೀಹರಿ ಕಣೆ ತಪ್ಪಿತೋ ಕಾಂತ ಸಕಲ ಗುಣವಂತ. ಹಾ ಹೇ ಪಂಚ ಪಾಂಡವರ ರಮಣಿಯಾದ ಪಾಂಚಾಲಿಯೇ ಕೇಳು, ಹಾ ಸ್ವಲ್ಪ ಎನ್ನ ಹಂಚಿಕೆಯನ್ನು ತಾಳು. ಹಾ ಎಲ್ಲಿಯ ಪರ್ಯಂತರ ದೇಹಕ್ಕೆ ಹಿತವಾಗುವುದೋ ಅಲ್ಲಿಯ ಪರ್ಯಂತರ ಮೃತ್ಯು ದೂರ ಆಗುವುದು. ಹಾ ಆತ್ಮಹಿತಕ್ಕಾಗಿ ಕಾರ್ಯ ನೆರವೇರಿಸಬೇಕಲ್ಲದೆ ಹಾ ಸೂರ್ಯ ಚಂದ್ರರಿರುವವರೆಗೂ ಕೀರ್ತಿಯನ್ನು ಇಳಿಯುವಂತೆ ವರ್ತಿಸಬೇಕು. ಹಾ ಈ ಕ್ಷಿತಿಯೊಳು ಮೃತ್ಯು ಆದರೆ ಯಾರ
ಯಾರು ಕೇಳುವರು? ಹಾ ಅರಣ್ಯದಲ್ಲಿ ಶ್ರೀ ಗುರು ಹರು ನಿರಂಜೇಶನ ದಯದಿಂದ ಹಾ ಪ್ರಾಣ ಹೋದರೂ ಚಿಂತೆ ಇಲ್ಲ ನಡೆಯುವಂತಕ್ಕೆಯಾಗು ಕಾಂತೆ ಸಕಲ ಗುಣವಂತೆ. ಹೇ ಪ್ರಾಣದಲ್ಲವ, ಹಾ ಇದರಲ್ಲದೆ ಮತ್ತಾದ್ ಹೇಳ್ತೀನಿ ಕೇಳುವಂತವರಾಗಿ. ಅದೇನಿರುವುದು ಚೆನ್ನಾಗಿ ಹೇಳುವಂತ ಕೇಳು. ಹರಿಮೋಸವಾಯಿತೋ ಸರಸ ಮಂದಿರದಲ್ಲಿ ಸರಸ ಮಂದಿರದಲ್ಲಿ ಹೇ ಪ್ರಾಣಕಾಂತ, ಬ್ರಹ್ಮನೋ ನಮಃ ಹರಿಮೋಸವಾಯಿತೋ ಸರಸ ಮಂದಿರದಲ್ಲಿ ಹರಿಮೋಸವಾಯಿತೋ ಸರಸ ಮಂದಿರದಲ್ಲಿ ಅಯ್ಯೋ ಪ್ರಾಣಕಾಂತ, ಹಾ ಆ ಪರಮೇಶ್ವರನ ಪಾದದಲ್ಲಿ ಪಂಚ ಪಾಂಡವರಿಗೆ ಘೋರ ವನವಾಸ ಬಂತಲ್ಲ. ಹಾ ಆ ಶ್ರೀಹರಿ ತಂದನಲ್ಲ, ಹಾ ಶೃಂಗಾರವಾದ ನೀಲರತ್ನಗಳಿಂದ ಉದ್ಭವಿಸಿದಂತ ಹಾ ಈ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ಎಷ್ಟೊಂದು ತಿರುಗಾಡಬೇಕಾಯಿತು. ಹಾ ಇದು ಎಂತ ವೇಳೆ ಬಂತು. ಹಾ ಆ ದುಷ್ಟ ಕೌರವರ ಇಷ್ಟದಂತೆ ಆಯಿತು. ಹಾ ಅವ್ರ ಹರಕೆ ಕೈಗುಡಿತು. ಹಾ ಅವ್ರ ಅಷ್ಟ ಐಶ್ವರ್ಯವೆಲ್ಲ ಸುಟ್ಟು ಹೋಗಲಿ, ಹಾ ಏನೂ ಚಿಂತೆ ಇಲ್ಲ, ಹೋಗ ನಡೆಯುವಂತ ನಾವು ಕಾಂತ ಸಕಲ ಗುಣವಂತ. ಹೇ ಪ್ರಾಣದಲ್ಲವೇ, ನೀನು ದುಃಖ ಮಾಡುವುದನ್ನು ಕಂಡು ಆ ಕೊಲ್ಲಕೋರವರು ಪಕ್ಕನೆ ಕೈ ಹೊಡೆದು ನಕ್ತಾರು. ಸ್ವಲ್ಪ ಎಚ್ಚರವನ್ನು ತಾಳು, ಎನ್ನ ಹಂಚಿಕೆಯನ್ನು ಪೇಳು.
ಸಂತೋಷದ ಕಾಲಕ್ಕೆ ಸೌಖ್ಯದಿಂದ ಇರುವುದು, ಹಾ ಆಪತ್ತು ಬಂದಾಗ ಶೋಕ ಮಾಡುವುದು ಏಕೆ? ಹಾ ಮನಸ್ಸು ಕಬ್ಬಿಣದಂತೆ ಕಠಿಣ ಮಾಡಬೇಕು. ಹಾ ಒಂಟೆಯ ತುಟಿಗೆ ಓತಿ ಕಾಟವು ಹಾರಿ ಶಾಪ ಕೊಟ್ಟಂತೆ. ಹಾ ಈ ನಿನ್ನ ಶಾಪದಿಂದ ಆ ಕೌರವರಿಗೆ ಏನಾಗಬೇಕು? ಹಾ ಕಳವಳ ಮಾಡುವುದು ಸಾಕು. ಮಂದಿರದಿಂದ ಆನೆಯು ಶೋಭಿಸುವುದು, ಹಾ ಕಮಲದಿಂದ ಸರೋವರವು ಶೋಭಿಸುವುದು, ಹಾ ಸೂರ್ಯ ಚಂದ್ರದಿಂದ ಆಕಾಶವು ಶೋಭಿಸುವುದು, ಹಾ ಸ್ತ್ರೀಯರಿಗೆ ಪತಿವ್ರತೆಯು ಶೋಭಿಸುವುದು, ಹಾ ಗ್ರಹಕ್ಕೆ ಮಂಗಳ ಸ್ತೋತ್ರ ಶೋಭಿಸುವುದು. ಹಾ ಮಾನ ಹೋಗುವುದಕ್ಕಿಂತ ಪ್ರಾಣ ಹೋಗುವುದೇ ಲೇಸು. ಹಾ ಮರಣಕ್ಕೆ ಕ್ಷಣ ದುಃಖ, ಮಾನಗೇಡಿಗೆ ಪ್ರತಿದಿನ ದುಃಖ. ಹಾ ಅರಣ್ಯಕ್ಕೆ ಮಾನಗೇಡಿಗೆ ಪ್ರತಿದಿನ ದುಃಖ. ಹಾ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳೆಯಲು ನಡೆಯುವಂತಕ್ಕೆ ಹಾಗೂ ಕಾಂತೆ ಸಕಲ ಗುಣವಂತೆ. ಹೇ ಪ್ರಾಣಕಾಂತ, ಹಾ ಏನೂ ಚಿಂತೆವಿಲ್ಲ. ತಮ್ಮ ಅಪ್ಪಣೆ ಪ್ರಕಾರ ಪ್ರಾಂತ ಕಾಲಕ್ಕೆ ಪಂಥವನ್ನು ಹಿಡಿದುಕೊಂಡು ಹಾ ಗಮಿಸೋಣ. ನಡೆಯುವಂತವನು ಕಾಂತ, ಸಕಲ ಗುಣವಂತ. ಏನು ಚಿಂತೆ ಇಲ್ಲ, ನಿಶ್ಚಿಂತೆಯಾಗಿ ಹೋಗೋಣ, ನಡೆಯುವಂತಕ್ಕೆ ಆಗು. ಹೇ ಎಲ್ಲ ಚಿಕ್ಕ ತಮ್ಮಂದಿರಾದ ಭೀಮಾರ್ಜುನಗಳಿರ, ಇವತ್ತಿನ ದಿವಸ ಶುಭವಾರ ಇದ್ದದ್ದರಿಂದ ಬಂದ ಸಂಕಷ್ಟವನ್ನು ಕಳೆಯಲು ಹೋಗೋಣ, ನಡೆಯುವಂತವರಾಗಿರಿ. ಮತ್ತು ನಿಮ್ಮ ಅಂಗದಲ್ಲಿರುವ ಬಂಗಾರದ ಒಡವೆಗಳನ್ನೆಲ್ಲ ಇಟ್ಟು ಮೈ ಮೇಲೆ ತೊಟ್ಟಿರುವ ಪಿತಾಂಬರಿಯನ್ನು ಇಟ್ಟು ಮಸ್ತಕದಲ್ಲಿರುವ ಮಣೆ ಮುಕುಟವನ್ನು ಇಟ್ಟು ಕಟ್ಟಿದ ನವರತ್ನವಾದ ಮಂಟಪವನ್ನು ಬಿಟ್ಟು ಅದೇ ಬಿಲ್ಲು ಬಾಣ ಸರ್ವತಾ ಇಟ್ಟು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳೆಯಲು ಹೋಗೋಣ, ನಡೆಯುವಂತವರಾಗಿರಿ. ಅನುಜರ, ನೀವೆನ್ನ ತನುಜರ. ಅದು ಹೇಳಿರುವುದು ಚೆನ್ನಾಗಿ ಹೇಳುವಂತ ಚಂಡ ಕವರವರ ಕಾರಣ ಹಿಡಿದು ಗೊಂಡಿನಂತೆ ಮೇಲಕ್ಕೆ ಹಾರಿಸಬೇಕಾದ್ರೆ ನಿಮ್ಮ ಬಾಲ ಮೃತ್ಯವನ್ನು ಕೇಳಿ ಅಣಿವಿ ಪಾಲಗುವಂತಲ್ಲ. ಇದಕ್ಕೆ ಉಪಾಯವಿಲ್ಲ. ಶ್ರೀರಂಗೇಶನ ಪಾದಕ್ಕೇರಿ ಹೋಗು ನಡೆಯುವಂತನಾಗ ಅಗ್ರಜ ಧರ್ಮರಾಜ
ಆ ಹೇ ಪಾರ್ಥ ಪಾಲ್ಗುಣನಾದ ಅರ್ಜುನನೇ, ನಿನ್ನ ಅನುಮತಿ ಏನಿರುವುದು ಹೇಳುವಂಥವನಾಗು ಅರ್ಜುನನೇ, ಮಹಾಶೂರನೇ. ಹೇ ಅಣ್ಣನಾದ ಧರ್ಮರಾಜನೇ, ನಿನ್ನ ಅನುಮತಿ ಆಗಲಿ. ಚಪ್ಪನ ದೇಶದೊಳ ಕಪ್ಪ ಕಾಣಿಕೆಯನ್ನು ತೆಗೆದು ತಪ್ಪಸಿ ತಿರುಗಾಡಿ ಭಿಕ್ಷೆಯನ್ನು ಬೇಡಿ ಶ್ರೀಕೃಷ್ಣನ ಅಂತ ಕರುಣದಿಂದ ಎಲ್ಲಿ ಆದರೆ ಜೈಗೋತ್ಸ ಹೊಡೆಯುತ್ತು ಇರೋಣ ನಡೆಯಣ್ಣ ಪುಣ್ಯಚರಣ. ಏನು ಚಿಂತೆ ಇಲ್ಲ, ನಡೆಯುವಂತಗರಾಗಿರಿ ಅನುಜರ, ನೀವೆನ್ನ ತನುಜರ. ಮಂಗಲ ಜಯ ಶುಭ ಮಂಗಲ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ದೇವಿ ಮಂಗಲ ಜಯ ಮಂಗಲ ಜಯ ಶುಭ ಮಂಗಲ ದೇವಿ ಮಂಗಲ ಜಯ ಮಂಗಲ ದೇವಿಗೆ ಬೆಳಗುವೆ ನಾಲಯ ಏನು ಚಿಂತಿಲ್ಲ.